ವೆಲ್ಕಮ್ ಟು ಲರ್ನ್ ವಿತ್ ಪ್ರಗತಿ ಚಾನಲ್ಗೆ. ನಾನು ಪ್ರಗತಿ. ಇವತ್ತಿನ ವಿಡಿಯೋ ನನಗೆ ತುಂಬ ಸ್ಪೆಷಲ್. ಯಾಕಂದರೆ ನನ್ನ ಲೈಫ್ನ ಬಿಗ್ಗೆಸ್ಟ್ ಡ್ರೀಮ್ ಆದ UPSC ಜರ್ನಿ ಬಗ್ಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ನಾನೀಗ ಸೆಕೆಂಡ್ ಸೆಮಿಸ್ಟರ್ ಡಿಗ್ರಿ ಓದ್ತಿದ್ದೀನಿ. ಅದರ ಜೊತೆ ನನ್ನ ಪ್ರಿಪರೇಷನ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಈ ಕನಸು ಶುರುವಾಗಿದ್ದು ಸೆಕೆಂಡ್ PU ಎಕ್ಸಾಮ್ ಆದಮೇಲೆ ಸಿಕ್ಕಿದ ಹಾಲಿಡೇಸ್ನಲ್ಲಿ. ಆ ಹಾಲಿಡೇಸ್ನಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ತಿದ್ದೆ. ಅದನ್ನು ಕರೆಕ್ಟ್ 1 ಮಂತ್ ಮಾಡಿದೆ. ಅದಾದಮೇಲೆ ನಾನು ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ನಾನು ಕೇವಲ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಓದ್ತಾ ಒಂದು 4-5 ದಿನ ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಪಾರ್ಟ್ ನನ್ನ ಲೈಫಿನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಏನಂದರೆ, ನಾನು ಫಸ್ಟ್ ಸೆಮ್ಮಿನ ನಡುವಲ್ಲಿ ನಾನು ಕನ್ಸಿಸ್ಟೆನ್ಸ್ ಚಾಲೆಂಜ್ ತಗೊಂಡೆ. ಯಾಕಂದರೆ ಈ ಓದೋದು ಅಲ್ಲೇ ಬಿಡೋದು ಅದೇ ಆಯ್ತಲ್ಲ, ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಚಾಲೆಂಜ್ ತಗೊಂಡೆ, ಓದಲೇಬೇಕಂತ. ನೆಕ್ಸ್ಟ್ ಆ ಚಾಲೆಂಜಲ್ಲಿ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೆ. ನಾನು 22 ಡೇಸ್ ತಗೊಂಡಿದ್ದೆ. ಆ 22 ಡೇಸಲ್ಲಿ ನಾನು ಕಲ್ತಿದ್ದೇನೆಂದರೆ, ಲೈಕ್ ಈಗ 4 ಡೇಸ್ ಏನೋ ಕೆಲಸ ಇತ್ತು ಅಂತ ನಾನು UPSCಗೆ ಏನು ಓದಲಿಲ್ಲ ಅಂದ್ಕೊಳ್ಳಿ. ನೆಕ್ಸ್ಟ್ ನಾನು 5th ಡೇ ಎತ್ಕೊಂಡು ಹೋಗ್ತೀನಿ. ಇದನ್ನೇ ನಾನು ಕಲ್ತದ್ದು ಕನ್ಸಿಸ್ಟೆನ್ಸಿ ಚಾಲೆಂಜಲ್ಲಿ. ನಾನು ಯಾವಾಗ ಕನ್ಸಿಸ್ಟೆನ್ಸಿ ಚಾಲೆಂಜ್ ತಗೊಂಡು ಆವತ್ತೇ ನನ್ನ ರಿಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಆವತ್ತಿನಿಂದ ನಾನು ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದೆ. ಹಿಸ್ಟ್ರಿ NCERTಯಿಂದ ಫಸ್ಟ್ ರೀಡಿಂಗ್ಗೆ ಅಂದರೆ ಫಸ್ಟ್ ಓದುವಾಗ ನಾನು ಕೇವಲ ನೋಡ್ತಾ ಹೋದೆ, ಲೈಕ್ ಖಾಲಿ ಓದ್ತಾ ಹೋದೆ. ನೆಕ್ಸ್ಟ್ ಸೆಕೆಂಡ್ ರೀಡಿಂಗ್ನಲ್ಲಿ ನಾನು ಲೈಕ್ ಕೆಲವೊಂದು ವಿಷಯಗಳು ಅರ್ಥ ಆಗ್ತಾ ಹೋಯಿತು. ಥರ್ಡ್ ರೀಡಿಂಗ್ನಲ್ಲಿ ನನಗೆ ಫುಲ್ NCERTಯಲ್ಲಿ ಏನೆಲ್ಲ ಇದೆ ಅಂತ ಅರ್ಥ ಆಯಿತು, ಲೈಕ್ ಸ್ಟೋರಿ ರೀತಿ ಅರ್ಥ ಆಯಿತು. ಇದು ನನಗೆ ಬೆಸ್ಟ್ ಸ್ಟ್ರಾಟಜಿ ಅಂತ ಅನ್ನಿಸ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವುದೆಲ್ಲ NCERTಸ್ಗಳನ್ನ ಓದ್ತೀನಿ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ಇನ್ನೊಂದೇನೆಂದರೆ, ನಾನು ಸ್ವಲ್ಪ ಮಾತಾಡುವಾಗ ಒಂದೊಂದು ವಿಷಯಗಳನ್ನು ರಿಪೀಟ್ ಮಾಡ್ತೀನಿ. ಅಂದರೆ ಒಂದೊಂದು ವರ್ಡ್ಸ್ ನನಗೆ ಹ್ಯಾಬಿಟ್ ಆಗಿ ಬಿಟ್ಟಿರುತ್ತೆ, ಲೈಕ್ ಆಗಿರ್ಬೋದು ಅಥವಾ ಮತ್ತೆ ಲೈಕ್ ದ್ಯಾಟ್. ಸೊ ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂತರನೇ ಯಾರಾದರೂ ಡಿಗ್ರಿ ಓದ್ತಾ UPSCಗೆ ಪ್ರಿಪೇರ್ ಆಗ್ತಿದ್ದೆ ಕಮೆಂಟ್ ಮಾಡಿ. ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.